ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ಈ ವೆದರ್ ತುಂಬ ಕೂಲಾಗಿದ್ದಾಗ ಚಳಿ ಅನ್ನಿಸ್ತಿರೋ ನೋಡಿ, ಈ ರೀತಿ ರಸಮ್ ಯಾರಾದರೂ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಫ್ರೆಂಡ್ಸ್. ಯಾರು ತಾನೇ ಬೇಡ ಅಂತಾರೆ ನೋಡಿ, ಈ ರೀತಿ ರಸಮ್ ಕೊಟ್ಟರೆ ಸೂಪರಾಗಿದೆ. ಈ ರಸಮ್ನ ಯಾವ ರೀತಿ ಮಾಡಿದೆ ಅಂತ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ನ ಮೊದಲನೇದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ. ನಾನಿವತ್ತು ರಸಮ್ ಮಾಡೋಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 2 ಒಣಮೆಣ್ಸಿನ್ಕಾಯಿ ಹಾಕೋದು ನೋಡಿ, ಇಷ್ಟೇ 2 ಒಣಮೆಣ್ಸಿನ್ಕಾಯಿ ಚಿಕ್ಕದೇ ತಗೊಂಡಿದ್ದೀನಿ. ನಿಮಗೆ ಖಾರ ನೋಡಿ ಹಾಕಿ. ಒಂದು 5 ರಿಂದ 6 ಕಾಳು ಮೆಂತ್ಯ, ಇದು ಹಾಕಿದ್ರೇ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಇಷ್ಟು ತಗೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಮಿಕ್ಸಿ ಜಾರು ಯಾವಾಗಲೂ ಡ್ರೈ ಆಗಿರಬೇಕು, ನೀರಿರಬಾರ್ದು. ಇದನ್ನ ರಫ್ ಆಗಿ ಮಿಕ್ಸಿ ಮಾಡ್ಕೊಂಬರೋಣ, ನೀರು ಹಾಕೋದು ಬೇಡ. ನೋಡಿ ಇವಾಗ ಇಷ್ಟು ರಫ್ ಆಗಿದೆ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 7 ರಿಂದ 8 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತಗೊಂಡಿದ್ದೀನಿ. ಇದನ್ನು ಕೂಡ ಜಸ್ಟ್ 1 ರೌಂಡು ಮಿಕ್ಸಿ ಮಾಡಿದ್ರೆ ಸಾಕು, ಜಸ್ಟ್ 1 ರೌಂಡು ಕ್ರಷ್ ಮಾಡಿದ್ರೆ ಸಾಕು. ಇಷ್ಟು ಹುಣಸೆ ಹುಳಿ ನಾನು ನೆನೆಗೆ ಹಾಕ್ಕೊಂಡಿದ್ದೀನಿ. ಚೂರು ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕಿ, ನಾನು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹುಣಸೆ ಹುಳಿನ ನೆನೆಗೆ ಹಾಕಿ ಇದನ್ನು 1 ರೌಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ ಈ ರೀತಿ ಆಗಿದೆ, ಮಿಕ್ಸಿ ಆಗಿದೆ. ಸಾಕು, ಇಷ್ಟು ಮಾಡಿಕೊಂಡ್ರೆ ಸಾಕು. ಯಾವತ್ತೂ ನೈಸಾಗಿ ಪೌಡ್ರ್ ಮಾಡಬೇಡಿ, ಇಷ್ಟು ಸಾಕು. ಮುಂದೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾನು ಹುಣಸೆ ರಸನ ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಹುಣಸೆ ಹುಳಿದು. ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಕಟ್ ಮಾಡಿ. ಆಮೇಲೆ ಸ್ವಲ್ಪ ಕರಿಬೇವು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಿಂದ ಕಿವುಚ್ಕೊಂಡ್ಬನ್ನಿ. ನಾನು ಇದನ್ನು ಕಿವುಚ್ಕೊಂಡ್ಬರ್ತೀನಿ. ಈ ರೀತಿ ನಾನು ಕಿವುಚ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ರುಚಿಗೆ ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕ್ತಾ ಇದ್ದೀನಿ ಈಗಲೇ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸಾಕು. ಸ್ವಲ್ಪ ನೀರು ಸೇರಿಸಿ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಇಟ್ಕೊಳ್ಳಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಒಂದು ತಪ್ಪಲೆ ಬೇಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ತುಂಬ ಎಣ್ಣೆ ಹಾಕೋಬೇಡಿ, ಯಾಕೆಂದರೆ ರಸ ತುಂಬ ಎಣ್ಣೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಆದ್ದರಿಂದ ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿ ಚಟಪಟ ಆಗಲಿ. ಸಾಸಿವೆ ಫ್ರೈ ಆಗಿದೆ. ಇವಾಗ 1 ಒಣಮೆಣ್ಸಿನ್ಕಾಯಿನ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತೇನೆ. ಸಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಇದಾದರೆ ಬೇಗ ಸೀದೋಗ್ಬಿಡುತ್ತೆ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಈಗ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೋ ಅದನ್ನು ನಾವು ಆದಷ್ಟು ಸಿಮ್ನಲ್ಲೇ ಇಟ್ಕೊಳ್ಳಿ, ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸಿಮ್ನಲ್ಲೇ ಇಟ್ಕೊಳ್ಳಿ, ತುಂಬ ಇದು ಮಾಡಬೇಡಿ. ನಾನೀಗ ಸ್ಟವ್ ಆಫ್ ಮಾಡಿದ್ದೀನಿ, ಯಾಕೆಂದರೆ ಇದು ಬಿಸಿ ತುಂಬ ಇದಾಗಿಬಿಟ್ರೆ ಕಸರೆ ಹೊಡಿತದೆ, ಅದರಿಂದ ತುಂಬ ಇದಾಗೋದು ಬೇಡ. ಆ ಬಿಸಿಗೆ, ಎಣ್ಣೆ ಬಿಸಿಗೆ ಅದು ಫ್ರೈ ಆಗುತ್ತೆ. ಈಗ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಹಿಂಗೆ ಇದನ್ನು ಇದಕ್ಕೆ ಹಾಕ್ತೀನಿ. ಈ ಬಿಸಿಗೆ ಇದು ಫ್ರೈ ಆಗುತ್ತೆ, ಸಾಕಷ್ಟು ಬಿಸಿ ಆಗುತ್ತೆ. ಈಗ ನಾವೇನು ಮಾಡಿಟ್ಕೊಂಡಿದ್ದೋ ರಸಮ್ಗಿದ್ದು ರೆಡಿ ಮಾಡ್ಕೊಂಡಿದ್ವಲ್ಲ ಈ ನೀರು, ಅದನ್ನು ಎಲ್ಲ ತೆಗೆದು ಇದಕ್ಕೆ ಹಾಕ್ಬಿಡೋಣ. ನಿಮಗೆ
ನಿಮಗೆ ಮತ್ತೆ ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಸ್ಟವ್ ನಾನು ಆನ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ವು ನೋಡಿ, ಇವಾಗ ನಿಮಗೆ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾ ಏನು ಅಂತ ನೋಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಿದ್ರೆ ನೀರು, ಮತ್ತು ರಸಕ್ಕೆ ಸ್ವಲ್ಪ ನೀರಿದ್ರೂ ಏನು ತೊಂದರೆ ಆಗೋದಿಲ್ಲ. ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸೋಕ್ಬಿಡೋಣ ಇದನ್ನು. ಸ್ವಲ್ಪ ಕಮ್ಮಿ ಊರಿನಲ್ಲೇ ಇಟ್ಬಿಡಿ. ಸ್ವಲ್ಪ ಹೀಗೆ ಕುದಿಲಿ. ಇದು ಸ್ವಲ್ಪ ಕಮ್ಮಿ ಊರಿನಲ್ಲಿ, ಯಾವುದಕ್ಕೂ ಮೀಡಿಯಮಲ್ಲೇ ಇಟ್ಬಿಡಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ. ಸ್ವಲ್ಪ ಹಾಗೆ ಕುದಿಲಿ. ನೋಡಿ ಫ್ರೆಂಡ್ಸ್, ನೋಡಿ ಈಗ ಈ ರೀತಿ ಹಾಕ್ತಾ ಇದೆ ನೋಡಿ. ಇವಾಗ ಇಷ್ಟು ಕುದೀತಾ ಇದೆ ನೋಡಿ. ಈಗ ಇಷ್ಟು ಕುದಿಯುವಾಗ ನಾವು ಆಫ್ ಮಾಡಿದ್ರೆ ಸಾಕು. ತುಂಬ ಇದನ್ನು ಕುದಿಸೋದು ಬೇಡ. ನೋಡಿ ಇವಾಗ ಒಂದು ಸೈಡಿಂದ ಇದಾಗ್ತಾ ಇದೆ, ಬಬಲ್ಸ್ ಬರ್ತಾ ಇದೆ ನೋಡಿ ಒಂದು ಸೈಡಿಂದ. ಇಷ್ಟ ಆದರೆ ನಾವು ಆಫ್ ಮಾಡೋಣ. ಇವಾಗ ರಸಮ್ ಸಾಕು, ಆಫ್ ಮಾಡಿದಾಯಿತು ಸ್ಟವ್. ನೋಡಿ ಫ್ರೆಂಡ್ಸ್, ನೋಡಿ ರಸಮ್ ಹೇಗಿದೆ ನೋಡಿ, ಸೂಪರಾಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಗೆ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.